ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಸಾರಂಗಮಠ ಸಿಂದಗಿಯಲ್ಲಿ ಶಾಲೆ ಅಥವಾ ಕಾಲೇಜುಗಳಲ್ಲಿ ಇಲ್ಲಿ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರು ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಇವರು ಅರ್ಹ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಇವರು ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ನೀವು ಬೆಳಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಶ್ರೀ ಸಾರಂಗಮಠ ಗೊಲ್ಗೇರಿ ರಸ್ತೆ ಸಿಂದಗಿ ಇಲ್ಲಿ ನಡೆಯುವಂಥ ಸಂದರ್ಶನಕ್ಕೆ ನೀವು ನಿಮ್ಮ ಮೂಲ ದಾಖಲೆಗಳೊಂದಿಗೆ ನಿಮ್ಮ ಸ್ವಂತ ಖರ್ಚಿನಲ್ಲೇ ನೀವು ಹಾಜರಾಗಬೇಕಾಗುತ್ತೆ. ಇಲ್ಲಿ 1ರಿಂದ 10ರವರೆಗಿನ ವಿಷಯಗಳಿಗೆ ದಿನಾಂಕ 26/5/2026ರಂದು ಸಂದರ್ಶನ ಇರುತ್ತೆ. ನಂತರ 11ರಿಂದ 19ರವರೆಗಿನ ವಿಷಯಗಳವರೆಗೆ ದಿನಾಂಕ 27/5/2026ರಂದು ನಿಮಗೆ ಇಂಟರ್ವ್ಯೂ ಇರುತ್ತೆ. ಓಕೆ, ನಂತರ ಇಲ್ಲಿ ಆಯಾ ವಿಷಯಗಳಿಗೆ ಎಷ್ಟೆಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದರೆ ಹಾಗೂ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಶಿಕ್ಷಕರು ಅಥವಾ ಉಪನ್ಯಾಸಕರ ಹುದ್ದೆಯಲ್ಲಿ 5 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇಲ್ಲಿ BA, B.Ed, MA, B.Ed, MA, MED ಮಾಡಿರೋರು ಇದಕ್ಕೆ ಅಪ್ಲೈ ಮಾಡಬಹುದು. ನಂತರ ಕನ್ನಡ ವಿಷಯದಲ್ಲಿ ಶಿಕ್ಷಕರು ಅಥವಾ ಉಪನ್ಯಾಸಕರ ಹುದ್ದೆಯಲ್ಲಿ 3 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು, ಇಲ್ಲಿ TCH, BA, B.Ed, MA, MEd ಮಾಡಿರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನಂತರ ಹಿಂದಿ ವಿಷಯದಲ್ಲಿ ಶಿಕ್ಷಕರು ಅಥವಾ ಉಪನ್ಯಾಸಕರಲ್ಲಿ 3 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು, ಇಲ್ಲಿ BA, B.Ed ಮತ್ತು MA, MEd ಮಾಡಿರಬೇಕಾಗುತ್ತೆ. ನಂತರ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ಇದು ಇಂಗ್ಲೀಷ್ ಮೀಡಿಯಂ ಶಿಕ್ಷಕರಿಗಿರುತ್ತೆ. ಇಲ್ಲಿ 2 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು, ಇದಕ್ಕೆ ನೀವು BA, B.Ed, BE ಮಾಡಿರಬೇಕಾಗುತ್ತೆ. ನಂತರ ಸೈನ್ಸ್ ವಿಷಯದಲ್ಲಿ ಶಿಕ್ಷಕರು ಅಥವಾ ಉಪನ್ಯಾಸಕರ ಹುದ್ದೆಯಲ್ಲಿ 4 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು, ಇದಕ್ಕೆ ನೀವು BSc, B.Ed, MSc, MEd ನೀವು ಮಾಡಿರಬೇಕು. ನಂತರ ಮ್ಯಾಥಮೆಟಿಕ್ಸಲ್ಲಿ ಶಿಕ್ಷಕರು ಅಥವಾ ಉಪನ್ಯಾಸಕರಲ್ಲಿ 3 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದರೆ, ಇದಕ್ಕೆ ನೀವು BSc ಅಥವಾ MSc ಅಥವಾ B.Ed ನೀವು ಹೊಂದಿರಬೇಕಾಗುತ್ತೆ. ನಂತರ ವಾಣಿಜ್ಯ ಶಾಸ್ತ್ರದಲ್ಲಿ ಉಪನ್ಯಾಸಕರ ಹುದ್ದೆಯಲ್ಲಿ 2 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು, ಇದಕ್ಕೆ ನೀವು MCom, B.Ed ನೀವು ಹೊಂದಿರಬೇಕಾಗುತ್ತೆ. ನಂತರ ಕೆಮಿಸ್ಟ್ರಿ ಉಪನ್ಯಾಸಕರಲ್ಲಿ 2 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇದಕ್ಕೆ ನೀವು MSc, B.Ed ಹೊಂದಿರಬೇಕು. ನಂತರ ಫಿಸಿಕ್ಸ್ ಉಪನ್ಯಾಸಕರಲ್ಲಿ 2 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇದಕ್ಕೆ ನೀವು MSc, MEd ಹೊಂದಿರಬೇಕಾಗುತ್ತೆ. ನಂತರ ಬಯಾಲಜಿಯಲ್ಲಿ ಉಪನ್ಯಾಸಕರಲ್ಲಿ 2 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇದಕ್ಕೂ ಸಹ ನೀವು MSc, B.Ed ವಿದ್ಯಾರ್ಥಿನ ನೀವು ಹೊಂದಿರಬೇಕಾಗುತ್ತೆ. ಓಕೆ, ಇವರು ಇಲ್ಲಿ 1ರಿಂದ 10 ವಿಷಯದವರೆಗೆ ಇವರು 26/5/2026ರಂದು ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ, ನಂತರ ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಸಿಂದಗಿ ಪಾಲಿಟೆಕ್ನಿಕ್ ಕಾಲೇಜ್ ಸಿಂದಗಿಯಲ್ಲಿ ಯಾವ ವಿಷಯದಲ್ಲಿ ಎಷ್ಟೆಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ 11ನೇದಾಗಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇದು ಲೆಕ್ಚರ್ ಪೋಸ್ಟಲ್ಲಿ 3 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇದಕ್ಕೆ ನೀವು BE, M.Tech ಮಾಡಿರಬೇಕು. ನಂತರ 12ನೇದಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದು ಲೆಕ್ಚರ್ ಪೋಸ್ಟಲ್ಲಿ 3 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇದಕ್ಕೆ ನೀವು BE ಮತ್ತು M.Tech ಹೊಂದಿರಬೇಕಾಗುತ್ತೆ. ನಂತರ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಅಲ್ಲಿ ಲೆಕ್ಚರ್ ಪೋಸ್ಟಲ್ಲಿ 3 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇದಕ್ಕೆ ನೀವು BE ಮತ್ತು M.Tech ಹೊಂದಿರಬೇಕಾಗುತ್ತೆ. ನಂತರ ಕಂಪ್ಯೂಟರ್ ಸೈನ್ಸ್ ಲೆಕ್ಚರ್ ಪೋಸ್ಟಲ್ಲಿ 3 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇದಕ್ಕೆ ನೀವು BE ಮತ್ತು M.Tech ವಿದ್ಯಾರ್ಥಿನ ಹೊಂದಿರಬೇಕಾಗುತ್ತೆ. ನಂತರ ಸಿವಿಲ್ ಇಂಜಿನಿಯರಿಂಗ್ ಲೆಕ್ಚರಲ್ಲಿ 3 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು, ಇದಕ್ಕೂ ಸಹ ನೀವು BE ಮತ್ತು M.Tech ಹೊಂದಿರಬೇಕಾಗುತ್ತೆ. ನಂತರ ದೈಹಿಕ ಶಿಕ್ಷಣ ಇದು ಶಿಕ್ಷಕರು ಅಥವಾ ಉಪನ್ಯಾಸಕರ ಹುದ್ದೆಯಲ್ಲಿ 4 ವೇಕೆನ್ಸಿನವರು ಕನ್ಫರ್ಮ್ ಮಾಡಿ, ಇದಕ್ಕೆ ನೀವು BPED ಮತ್ತು MPED ಹೊಂದಿರಬೇಕಾಗುತ್ತೆ. ನಂತರ ಲ್ಯಾಬ್ ಅಸಿಸ್ಟೆಂಟ್ ಇದರಲ್ಲಿ 4 ವೇಕೆನ್ಸಿನ ಕನ್ಫರ್ಮ್ ಮಾಡಿ, ಇದಕ್ಕೆ ನೀವು ಡಿಪ್ಲೊಮಾ ವಿದ್ಯಾರ್ಥಿನ ಹೊಂದಿರಬೇಕಾಗುತ್ತೆ. ನಂತರ ಕಂಪ್ಯೂಟರ್ ಆಪರೇಟರಲ್ಲಿ 2 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇದಕ್ಕೆ ನೀವು ಡಿಗ್ರಿ ಮತ್ತು ಕಂಪ್ಯೂಟರ್ ಕೋರ್ಸನ್ನು ಹೊಂದಿರಬೇಕಾಗುತ್ತೆ. ನಂತರ ಸಿಪಾಯಿ ಹುದ್ದೆಯಲ್ಲಿ 4 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು, ಇದಕ್ಕೆ ನೀವು SLC ವಿದ್ಯಾರ್ಥಿನ ಹೊಂದಿರಬೇಕಾಗುತ್ತೆ. ಇವರುಗಳು ದಿನಾಂಕ 27/5/2026ರಂದು ನಿಮಗೆ ಇಂಟರ್ವ್ಯೂ ಇರುತ್ತೆ. ಓಕೆ, ಇಲ್ಲಿ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ನೀವು ಚೇರ್ಮನ್ ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಗೊಲಗೇರಿ ರಸ್ತೆ ಸಿಂದಗಿ ಇಲ್ಲಿಗೆ ಹೋಗಿ ನೀವು ಇಂಟರ್ವ್ಯೂನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಸಾರಂಗಮಠದಲ್ಲಿ ಕನ್ಫರ್ಮ್ ಮಾಡಿರುವಂತಹ ಅತಿಥಿ ಶಿಕ್ಷಕರು, ಉಪನ್ಯಾಸಕರು ಮತ್ತು ಬೋಧಕೇತರ ಹಾಗೂ ಸಿಬ್ಬಂದಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಇದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರ್ತೀರಾ ನೀವು ಇವರೊಂದು ವಿಳಾಸಕ್ಕೆ ಹೋಗಿ ನೀವು ಇಂಟರ್ವ್ಯೂ ನೀವು ಅಟೆಂಡ್ ಮಾಡ್ಬೋದು. ಓಕೆ, ದಿನಾಂಕ 26/5/2026 ಮತ್ತು ದಿನಾಂಕ 27/5/2026 ಈ ಒಂದು 2 ದಿನಾಂಕಗಳಲ್ಲಿ ಇವರು ನಿಮಗೆ ಇಂಟರ್ವ್ಯೂನ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇರೋರು ನೀವು ಈ ಒಂದು ದಿನಾಂಕದಂದು ಇವರ ಒಂದು ವಿಳಾಸಕ್ಕೆ ಹೋಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು. ಓಕೆ, ಮತ್ತು ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.